ಹಾರಾಡ್ತಾ ಇದೆ, ಹುಚ್ಚಿ ಅನ್ಕೋಬೇಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ವಿಡಿಯೋನ ಮಾರ್ನಿಂಗಲ್ಲಿ ಮಾಡ್ತಾ ಇದ್ದೀನಿ. ಇವತ್ತೆಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲೋಗ್ತಿದ್ದೀನಿ ಅಂತಂದರೆ, ಮಾತಿಗೋಡು ಅಂತ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆಯಂತೆ. ನನ್ನ ಫ್ರೆಂಡ್ಸ್ ಹೇಳಿದ್ರು ಅಲ್ಲಿ ಹೋಗುವ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ವೆದರ್ ಮಾತ್ರ ಮಸ್ತಾಗಿದೆ. ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಜೋರಾಗಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ನೋಡಿ ವ್ಯೂ ಎಷ್ಟು ಮಸ್ತಿದೆ. ನನ್ನ ಕೂದಲು ನೋಡಿದ್ರೆ ಈ ಲೆವೆಲ್ಗೆ ಹಾರಾಡ್ತಾ ಇದೆ, ಹುಚ್ಚಿ ಅನ್ಕೋಬೇಡಿ. ಏನು ಮಾಡೋಕ್ಕಾಗಲ್ಲ, ಗಾಳಿ ಹುಡುಗಿರ್ತಿದೆಲ್ಲ ಪ್ರಾಬ್ಲಮ್. ಹೇರ್ಸ್ ಹಾಳಾಡುತ್ತೆ. ಇರಿ ಹಂಗೆ ಹೇರ್ ಸ್ಟೈಲ್ ಸರಿ ಮಾಡ್ಕೊತೀನಿ. ಏನು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ, ಹೇರ್ ಸ್ಟೈಲು ಸರಿ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದ್ರೂ ವೈಬ್ ಚೆನ್ನಾಗಿದೆ ನೋಡಿ. ಇವಾಗ ಮತ್ತಿಗೂಡ್ ಎಲಿಫೆಂಟ್ ಕ್ಯಾಂಪ್ಗೆ ಎಂಟರ್ ಆದ್ವಿ. ನೋಡಿ ಇದೇ ಎಂಟ್ರೆನ್ಸು. ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡುವಂತ ಬಿಟ್ಟೋರೆ. ಅದ್ರಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಐತೆ. ನನಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೆ. ಏನು ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡಲೇಬೇಕು. ಎಲ್ಲ ಬರೀ ನಿಮಗೋಸ್ಕರ ರಿಸ್ಕ್ ತಗೊಂಡು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇದೇ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್. ಎಲ್ಲ ಆನೆಗಳು ಇಲ್ಲೇ ಇದೆ. ನಮ್ಮ ಮೈಸೂರು ದಸರಾಗೂ ಕೂಡ ಇಲ್ಲಿಂದನೇ ಆನೆಗಳನ್ನ ಕರೆಸೋದು. ಅಭಿಮನ್ಯು ಮತ್ತು ಹೆಸ್ರುಗಳು ಗೊತ್ತಿಲ್ಲ, ಅರ್ಜುನ, ಅಭಿಮ ಇದೆಲ್ಲ ಇಲ್ಲಿಂದನೇ ಬರುತ್ತೆ. ಆನೆ ನೋಡಿ, ಆನೆ ಅಲ್ಲಿ ದೂರದಲ್ಲಿ ಕಾಣ್ತಿರೋ ಆನೆನೇ ಅಭಿಮನ್ಯು. ಅದಕ್ಕೇನೋ ಮದ ಬಂದಿದೆಯಂತೆ. ಸೊ ಅದಕ್ಕೆ ಅದನ್ನು ಇಳಿಸ್ತಿದ್ದಾರೆ ಮಾವುತ ಹತ್ಬಿಟ್ಟು. ಸೊ ಜಾಸ್ತಿ ದೂರ ಬಿಡಲ್ಲ ಅದಕ್ಕೆ ಒಳಗಡೆ ಹೋಗೋದಕ್ಕೆ, ಬಿಕಾಸ್ ಮದ ಬಂದಿರೋದ್ರಿಂದ. ಅದಕ್ಕೆ ಇದೇ ಲಾಸ್ಟು. ಇಲ್ಲಿಂದ ಮುಂದೆ ಹೋಗೋಕ್ಕೆ ಬಿಡ್ತಾಯಿಲ್ಲ, ಅದಕ್ಕೆ ಮದ ಬಂದಿದೆಯಂತೆ. ಯಾಕೆ ಆನೆಗಳಿಗೆ ಮದ ಬರುತ್ತೆ? ಅದೇನಾದ್ರು ಡ್ರಿಂಕ್ಸ್ ಮಾಡುತ್ತೆ. ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಆಗಿದೆ ಇದು. ಆ್ಯಕ್ಚುಲಿ ಇಲ್ಲಿಗೆಲ್ಲ ಸೆಪ್ಟೆಂಬರ್ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ವೆದರು. ಇದು ಸ್ವಲ್ಪ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬಿಸಿಲು ಸಣ್ಣ ಸುಡ್ತಾ ಇದೆ ನನ್ನ. ಅದಕ್ಕೆ ಈ ಥರ ಮುಗಿಸ್ಕೊಳ್ಳಿ. ನನಗೆ ಹೇಳೋದು ನಾವು. ಸೊ ಏನೋ ಸೂರ್ಯಮಾಮ ಪ್ಲೀಸ್ ಸ್ವಲ್ಪ ಏನಂತಾರೆ ಶಾಖನ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ನಮ್ಮಂಥ ಹುಡುಗಿರೆಲ್ಲ ಟ್ಯಾನ್ ಆಗೋಯ್ತೀವಿ ಅಂತ. ಎಷ್ಟು ಚೆನ್ನಾಗಿದ್ದು ಮೇವನ್ನ ತಿಂತ ಇದೆ. ಆನೆಗೆಲ್ಲರೂ ಹಾಯ್ ಮಾಡಿ. ಹಾಯ್ ಆನೆ. ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಒಂಟಿ ಸಲಗ ಅನ್ನೋದು ಇದಕ್ಕೆ. ಆನೆಗಳನ್ನ ಯಾವಾಗಲೂ ಒಂದೊಂದೇ ಬರುತ್ತೆ. ಆದರೂ ನಂಗೆ ಆನೆ ಅಂದರೆ ಭಯ. ಇಷ್ಟು ಹತ್ರದಲ್ಲಿ ನಿಂತ್ಕೊಂಡ್ಬಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಗೇಟ್ ಹಾಕೋರಲ್ಲ, ಅದೇ ಒಂದು ಧೈರ್ಯದಲ್ಲಿ ಬಂದು ಮಾಡ್ತಾಯಿದ್ದೀನಿ ವೀಡಿಯೋನ. ನಮ್ಮ ಸಲಗ ಯಾವುದು ಗೊತ್ತಾ? ಇದೆ ನಂದು ಒಂಟಿ ಸಲಗ. ನನ್ನ ಧೈರ್ಯ ಮೆಚ್ಚಲೇಬೇಕು. ಹಿಂದೆ ಹೋಗೋದ ಟ್ರೈ ಮಾಡ್ತೀನಿ. ಸಾಕು ಇಷ್ಟು, ಆಮೇಲೆ ಬಂದ್ಗಿನ್ಬಿಟ್ರೆ ನಾನು ಓಡಾಡೋಕ್ಕಾಗಲ್ಲ. ಬರಲ್ಲ ಅನಿಸುತ್ತೆ, ಟ್ರೈನ್ ಆಗಿರುತ್ತೆ ಇದು ಆನೆಗಳು. ಆದರೂ ಸ್ವಲ್ಪ ಭಯ ಐತೆ ನನಗೆ. ಆನೆಗಳಂದರೆ ಚೆನ್ನಾಗಿ ತಿಂತ ಇದೆ ಅಲ್ವಾ ಊಟನ. ಮೇವು, ಊಟ ಅಲ್ಲ. ಇಲ್ಲಿಂದ 4 ಕಿಲೋಮೀಟರ್. ಆನೆ ನನ್ನ ನೋಡ್ಬಿಟ್ಟು ಅಂತ ಇಲ್ಲ ಬಾಬಾ ಅಂತ ಸಲ ಮಾಡಿತ್ತಿತ್ತ ಆನೆ ನೋಡಿ. ಇದು ಸೋಮಶೇಖರ ಆನೆ ಹೆಸರು. ಇದು ಪಾತ, ಅದು ಭೀಮ. ಆ ಕಡೆದು ಗೊತ್ತಿಲ್ಲ. ಇನ್ನೊಂದು ಅಲ್ಲಿ ನೋಡಿ ಹಿಂದೆ ಫುಲ್ ನಿಂತ್ಕೊಂಡಿದೆಯಲ್ಲ ತೀರಿಕೊಂಡು, ಅದು ಝೂ ಅಲ್ಲಿರೋ ಮೈಸೂರು ಝೂ ಅಲ್ಲಿರೋದು. ಮಾವುತನ ತುಳಿದ್ಬಿಟ್ಟು ಸಾಯಿಸ್ತು ಅಂತ ಒಂದು ಆಗಿತ್ತಲ್ಲ ನ್ಯೂಸ್, ಅದು ಅದೇ ಆನೆ. ಫುಲ್ ದೊಡ್ಡದಿದೆಯಲ್ಲ ಅದು.
ನನ್ನನ್ನು ನೋಡಿ ಏನು ಹುಚ್ಚಿ ಥರ ಆಗಿಲ್ಲ. ಅದು ಆ್ಯಕ್ಚುಲಿ ನನಗೆ ಅವಾಗಲಿಂದ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಐ ಲವ್ ಯು ಅಂತ ಹೇಳ್ತಾ ಇದೆ ಆನೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಆಯ್ ನೋಡೋಣ ಆನೆಗೆ. ಅದ್ರದ್ದು ದಂತ ನೋಡಿ, ಲೈಕ್ ಹಿಂಗೆ ಮಾರ್ಕ್ಸ್ ಬಂದಿದೆ ದಂತದಲ್ಲಿ ಅಲ್ವಾ ಹೂವನ್ನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ, ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಇದೇ ಅಭಿ ನಮ್ಮ ಮೈಸೂರು ಝೂ ಅಲ್ಲಿ ಇದ್ದಿದ್ದು. ಮಾವುತನ ತುಳ್ದು ಸಾಯಿಸಿ ಚಿಕ್ಕ ವಯಸ್ಸಿಂದನೂ ಆ ಮಾವುತನ ಈ ಆನೆನ ನೋಡ್ಕೊಂಡಿದ್ದು. ಆದರೂ ಪಾಪ ತುಳ್ದು ಸಾಯಿಸ್ಬಿಡ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಪ್ರಾಣಿಗಳು ಗೊತ್ತಾಗಲ್ಲ ಅನಿಸುತ್ತೆ ಅಲ್ವಾ. ಭೀಮ, ನಮ್ಮ ಭೀಮ ಇದೆ. ಆ್ಯಕ್ಚುಲಿ ಅದಕ್ಕೆ ಭೀಮ ಅಂತ ಜೋರಾಗಿ ಕರೆದ್ರೆ ಅದು ರಿಯಾಕ್ಟ್ ಆಗುತ್ತೆ, ಆದರೆ ಕರಿಯಲ್ಲ, ನನಗೆ ಭಯ ಆಗುತ್ತೆ. ಅವಾಗ ಕರೆದ್ರು ಅಂದರೆ ಅವರು ಮಾವುತ ಕರೆದ್ರು, ಅವ್ರು ಕರೆದಾಗ ರಿಯಾಕ್ಟ್ ಆಯ್ತು ಅದು ಭೀಮ ಅಂದರೆ. ತಿನ್ನು ಇವಾಗ 10:30ಗೆ ಲಾಸ್ಟು ವಿಸಿಟಿಂಗ್ ಅವರ್ಸು. ಅದಾದ್ಮೇಲಿಂದ ಅಲ್ಲಿ ಕೇಜ್ ಒಳಗಡೆ ಹಾಕಿದ್ರಲ್ಲ, ಅಲ್ಲಿಂದ ಕಾಡಿಗೆ ಬಿಡ್ತಾ ಇದ್ದಾರೆ. ಇದೆ ಸೋಮಶೇಖರ, ಇದು ಆನೆ ಹೆಸರು. ಇದನ್ನ ಇವಾಗ ಸೀದಾ ಫಾರೆಸ್ಟ್ ಒಳಗಡೆ ಬಿಟ್ಬಿಟ್ಟು ಅದರ ಕಾಡಿಗೆ ಅದನ್ನು ಬಿಡ್ತಾರೆ. ಅದಾದ್ಮೇಲೆ ಇದೇ ಆನೆ ಅಂತ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಮಾರ್ಗಗಳಿಂದ ಗೊತ್ತಾಗುತ್ತಾ? ಇದು ಆಚೆ ಬರ್ತಾ ಇದೆ. ಏನು ಗತ್ತಲು ಹೋಯ್ತೈತೆ ಅಂದರೆ ಆನೆಗಳು. ಆದರೂ ನಾನು ಮಾವುತ ಆಗಿರ್ಬೇಕಾಗಿತ್ತು. ಮಾವುತ ಆಗಿದ್ದಿದ್ರೆ ನಾನು ಈ ಥರ ಆನೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಬೋದಾಗಿತ್ತು. ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ಗೆ ಬಂದು ಆನೆಗಳದ್ದು ಮೋಜು ಮಸ್ತಿಗಳನ್ನ ನೋಡಿ ನನಗೆ ಸಿಕ್ಕಾಬಟ್ಟೆ ಭಯ ಆಯಿತು. ಅವ್ರು ಫೋಟೋ ಬೇರೆ ತಗೊಳಕ್ಕೆ ಬನ್ನಿ ಅಂತ ಕರೆದ್ರು. ಲಿಟ್ರಲಿ ಫುಲ್ ನರ್ವಸ್ ಆಗೋಗಿದ್ದೀನಿ. ನನ್ನ ಕೈ ನರ್ವಸ್ ಆಗ್ತಾಯಿದೆ, ಭಯ ಆಯಿತು ತುಂಬ. ಆನೆ ಅಂದರೆ ಹುಡುಗಾಟ ಅಲ್ಲ. ಒಂದು ಕಡೆ ಅದು ತಳ್ಗಿಳ್ಬಿಟ್ರೆ ಅದ್ರ ವೇಟ್ ಎಲ್ಲ ತಡೆಯೋಕ್ಕಾಗಲ್ಲ ಅಂತ ಒಂದು ಕಡೆ ಭಯ. ಆದರೂ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆನೆಗಳೆಲ್ಲ ಫಾರೆಸ್ಟಿಗೆ ಹೋಯ್ತು. ನಮ್ಮದು ಆನೆ ಕ್ಯಾಂಪಿಂಗ್ ಇವತ್ತಿಗೆ ಮುಗೀತು. ಇವಾಗ ಮತ್ತಿಗೂಡು ಮುಗಿಸ್ಕೊಂಡು ಒಂದು ಎಲಿಫೆಂಟ್ ಕ್ಯಾಂಪ್ನ ಮುಗಿಸ್ಕೊಂಡು ಮೈಸೂರಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಹೊಟ್ಟೆ ಹಸ್ವಾಗ್ತಾ ಇದೆ. ಎಲ್ಲರೂ ನಿಯರ್ ಬೈ ಹೋಟೆಲ್ ಇದ್ದರೆ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ಬಿಟ್ಟು ನಿಮ್ಮದೇ ದಬಾಕೊಬಿಡೋದು. ಎಲ್ಲರೂ ಬಿಸಿಲಿಗೆ ಎಲ್ಲೂ ಹೋಗ್ಬೇಕು ಅಂತಲೂ ಅನಿಸಲ್ಲ. ಆ್ಯಕ್ಚುಲಿ ಆಚೆ ಬರೋಕ್ಕೆ ಮನಸ್ಸಾಗಲ್ಲ, ಬಿಸಿಲಲ್ಲಿ ಕಣ್ಣು ಬಿಡೋಕ್ಕಾಗಲ್ಲ. ಆ ಥರ ಅನಿಸುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ. ವೆದರ್ ಯಾಕೆ ಯಾವಾಗಲೂ ಕಾಮಾಗಿರಬಾರ್ದು, ಯಾವಾಗಲೂ ವಾರ್ಮ್ ಆಗಿರುತ್ತೆ ಕಾಮಾಗಿರೋದ್ರ ಬದಲು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ.